ರಕ್ಷಿತಾ ಅಭಿಮಾನಿಗಳ ಒಂದು ಕಡೆಯಿಂದ ನಾನು ಕೇಳ್ಕೊಂತಾ ಇದ್ದೀನಿ. ಸೊ ಗಿಲ್ಲಿ ಸೋತ್ರೂ ಪರವಾಗಿಲ್ಲ, ರಕ್ಷಿತಾನೇ ಗೆಲ್ಬೇಕು. ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ 2 ಪ್ರೋಮೋಗಳು ಅಪ್ಲೋಡ್ ಆಗಿದೆ. ಒಂದು ಬೆಳಿಗ್ಗೆ, ಸೊ ಇವಾಗ ಒಂದಿನ ಅಪ್ಲೋಡ್ ಆಗಿದೆ. ಅಂಡ್ 2 ಪ್ರೋಮೋ ಬಗ್ಗೆ ಕೂಡ ಸೊ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ಏನೇನಾಗಿದೆ ಅಂತ. ಅಂಡ್ ಸೊ ಮಧ್ಯಾಹ್ನ ಬಿಟ್ಟಂತ ಪ್ರೋಮೋ ಅಂದ್ರೆ ಜಸ್ಟ್ ಇವಾಗ ಬಂದಂತ ಪ್ರೋಮೋದಲ್ಲಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ತಾ ಇದೆ. ಸೊ ಕಿಚ್ಚನ ಚಪ್ಪಾಳೆ ಬಂದು ಸೊ ಧ್ರುವಂತ್ ಅಂಡ್ ಅಶ್ವಿನಿ ಅವರಿಗೆ ಸಿಗ್ತಾ ಇದೆ. ಅಂಡ್ ಯಾರಿಗೆ, ಸೊ ಯಾವ ಒಂದು ರೀಸನ್ಗೆ ಸಿಗ್ತಾ ಇದೆ ಅಂತ ಸೊ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು. ಬಟ್ ಇಲ್ಲಿ ಸುದೀಪ್ ಸರ್ ಹೇಳ್ತಿರೋದೇನು ಅಂತಂದ್ರೆ, ಸೊ ಈ ವಾರದ ಒಂದು ಎಫರ್ಟ್ ನೋಡಿನೇ ಅಲ್ಲಿ ಮೇ ಬಿ ಕೊಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಅಂಡ್ ಅಲ್ಲಿ ಕೆಲವೊಂದು ಮಾತುಗಳು ಕೂಡ ಹೇಳ್ತಾ ಇದ್ದಾರೆ. ಅದೇನು ಅಂತಂದ್ರೆ, ಈ ಒಂದು ವಾರ ಇಡೀ ಮನೆ ಒಂದು 2 ಭಾಗವಾಗಿತ್ತು. ಒಂದು 2 ವರ್ಸಸ್ 6 ಅನ್ನೋ ರೀತಿಯಲ್ಲಿ. ಅಂದ್ರೆ 2 ಬಂದು ಈ ಕಡೆಗೆ ಅಶ್ವಿನಿ ಆ್ಯಂಡ್ ಸೊ ಧ್ರುವಂತ್ ಒಂದು ಕಡೆಗೆ, ಆದರೆ ಇಡೀ ಮನೆ ಒಂದು ಕಡೆಗೆ ಆಗಿತ್ತು ಅಂತ ಹೇಳ್ತಿದ್ದಾರೆ. ಬಟ್ ನನಗೇನು ಆ ಥರ ಅನ್ನಿಸ್ಲಿಲ್ಲ. ಸೊ ಇಡೀ ಒಂದು ಮನೆ ಒಂದು ಕಡೆಗೆ, ಸೊ ಇವರಿಬ್ರು ಒಂದು ಕಡೆಗೆ ಅಂತ. ಬಿಕಾಸ್ ಅವರಿಬ್ಬರು ಸಪ್ರೇಟಾಗಿ ಕೆಲವೊಂದು ಕುತ್ಕೊಂಡು ಮಾತಾಡ್ತಾ ಇದ್ರು. ಆಮೇಲೆ ಟಾಸ್ಕ್ ಅಂತ ಬಂದಾಗ ಸೊ ಅವರಿಬ್ಬರೇ ಕೆಲವೊಂದು ಆಡಿರೋದ್ರಿಂದ ಸೊ ಅವರಿಬ್ಬರು ಒಂದು ಕಡೆಗೆ ಆಗಿದ್ರು. ಬಿಟ್ಟರೆ ಆ ಥರ ಏನಿಲ್ಲ ಅಂತ ನನಗೆ ಅನ್ಸುತ್ತೆ. ಬಟ್ ಓಕೆ, ಎಫರ್ಟ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಈ ವಾರದ ತಗೊಂಡಾಗ ಧ್ರುವಂತ್ ಆ್ಯಂಡ್ ಅಶ್ವಿನಿ ಅಂತ ಬಂದಾಗ ಅದ್ಭುತವಾಗಿ ಟಾಸ್ಕ್ಗಳು ಆಡಿದ್ದಾರೆ. ಆ್ಯಂಡ್ ಸೊ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಅಲ್ಲಿ 2ನೇ ಮಾತಾರೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಧ್ರುವಂತ್ಗೆ ಯಾವ ರೀಸನ್ಗೆ ಸಿಕ್ಕಿದೆ ಆ್ಯಂಡ್ ಅಶ್ವಿನಿಗೆ ಯಾವ ರೀಸನ್ಗೆ ಸಿಕ್ಕಿದೆ ಅನ್ನೋದು ನೋಡಬೇಕಾಗುತ್ತೆ. ಇನ್ ಕೇಸ್ ಸೊ ಧ್ರುವಂತ್ಗೆ ಇಡೀ ಸೀಸನ್ ಅಂತ ಕೊಟ್ಟಾಗ ಎಲ್ಲೋ ನನಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ. ಸೊ ಈ ವಾರದ ಬೇಕಾದರೆ ಕೊಡಲಿ ಧ್ರುವಂತ್ಗೆ, ಐ ಡೋಂಟ್ ಮೈಂಡ್. ಬಟ್ ಇಡೀ ಸೀಸನ್ ಅಂತ ಬಂದಾಗ ಎಲ್ಲೋ ಅರ್ಹರು ಅಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಅದೇ ಮೊದಲು ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಒಂದು 4 ವಾರ ಅದು ತೊಗೊಂಡ್ರೆ ತುಂಬ ಚೆನ್ನಾಗಿ ಆಡಿದ್ದಾನೆ ಧ್ರುವಂತು. ಆ್ಯಂಡ್ ಅಶ್ವಿನಿ ಅಂತ ಬಂದಾಗ ಸೊ ಇಡೀ ಸೀಸನ್ ಅಂತ ತೊಗೊಂಡು ಅವ್ರಿಗೆ ಕೊಟ್ಟರು ಕೂಡ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇಡೀ ವಾರ ಅಂತ ಕೊಟ್ಟರು ಕೂಡ ಪ್ರಾಬ್ಲಮ್ ಇಲ್ಲ. ಒಂದು ಪ್ರಾಬ್ಲಮ್ ಇರುವಂಥದ್ದು ನನಗೇನಂತಂದರೆ, ಸೊ ಧ್ರುವಂತ್ರಿಗೆ ಇಡೀ ಸೀಸನ್ ಅಂತ ಕೊಡಬಾರ್ದು, ಈ ವಾರದ ಬೇಕಾದರೆ ಕೊಡಲಿ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ನೋಡೋಣ ಎಪಿಸೋಡಲ್ಲಿ ಯಾವ ರೀತಿಯಲ್ಲಿ ಇನ್ನೂ ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತ. ಜಸ್ಟ್ ಒಂದು ಗೊತ್ತಾಗ್ತಿರುವಂಥದ್ದು ಏನು ಅಂತಂದರೆ, ಕಿಚ್ಚನ ಚಪ್ಪಾಳೆ ಅಶ್ವಿನಿ ಆ್ಯಂಡ್ ಧ್ರುವಂತಿಗೆ ಸಿಕ್ಕಿದೆ ಅಂತ. ಓಕೆ, ಇದ್ರ ಜೊತೆಗೆ ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ಸೊ ಅದನ್ನು ಗಿಫ್ಟ್ ಬಾಕ್ಸ್ ಏನು ಫೋಟೋಸ್ ಇದೆ ಅದನ್ನು ಓಪನ್ ಮಾಡಿಸಿರುವಂಥದ್ದು ಅಶ್ವಿನಿ ಅವ್ರದನ್ನು ಸೊ ಅಲ್ಲಿ ಗಿಲ್ಲಿ ಕಡೆಯಿಂದ ಓಪನ್ ಮಾಡಿಸಿದ್ದಾರೆ. ಧ್ರುವಂತ್ ಅವ್ರದನ್ನ ರಕ್ಷಿತಾ ಕಡೆಯಿಂದ ಅದನ್ನು ಓಪನ್ ಮಾಡಿಸಿದ್ದಾರೆ. ಓಕೆ, ಸೊ ಒಂದು ಒಳ್ಳೇದೇನೋ ಸಿಕ್ಕಿದೆ. ಆ್ಯಂಡ್ ನಮ್ಮ ಅಶ್ವಿನಿ ಅವರ ಒಂದು ಸುಮಾರು ದಿವಸದ ಒಂದು ಬಯಕೆ, ಸೊ ಅವ್ರಿಗೊಂದು ಕಿಚ್ಚನ ಚಪ್ಪಾಳೆ ಬೇಕು ಅನ್ನುವಂಥದ್ದು. ಸೊ ಅದು ಇವಾಗ ಕೊನೆಗೂ ಸಿಕ್ಕಿದೆ. ಆ್ಯಂಡ್ ಗೊತ್ತಿಲ್ಲ, ಮುಂದೆ ಕಪ್ಪು ಏನಾದರೂ ಸಿಗ್ಬೋದೇನೋ ಹೇಳಲಿಕ್ಕಾಗಲ್ಲ. ನನ್ನ ಪ್ರಕಾರ ಏನಿಲ್ಲ ಅಂತ ಅನಿಸುತ್ತೆ. ಸೊ ಮ್ಯಾಕ್ಸಿಮಮ್ ಅಂದರೆ ಅವ್ರನ್ನ ರನ್ನರ್ ಅಪ್ ವರೆಗೂ ಕೂಡ ತೊಗೊಂಡು ಬರ್ಬೋದು. ಸೊ ಗೆಲ್ಲೋದಂತೂ ಪಕ್ಕ ಗಿಲ್ಲಿನೇ ಅಂತಲೇ ಹೇಳ್ತೀನಿ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಈ ವಿಚಾರದ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಇನ್ನು ಬೆಳಿಗ್ಗೆ ಪ್ರೋಮೋ ಬಗ್ಗೆ ಮಾತಾಡಬೇಕು ಅಂದರೆ ಅಲ್ಲಿ ನಮ್ಮ ರಕ್ಷಿತಾ ಅವ್ರ ಬಗ್ಗೆ ಸೊ ಸುದೀಪ್ ಸರ್ ವರ್ಣನೆ ಮಾಡ್ತಾ ಇದ್ರು. ಅಂದರೆ ತುಂಬ ಚೆನ್ನಾಗಿ ಆಡ್ತಿದ್ರು, ನಡೆ ನುಡಿ ಎಲ್ಲ ಸಕ್ಕತ್ತಾಗಿದೆ. ಆ್ಯಂಡ್ ಯಾವುದು ಕೂಡ ಫೇವರಿಸಮ್ ಗ್ರೂಪಿಸಮ್ ಏನೂ ಮಾಡ್ತಾ ಇಲ್ಲ. ಎಲ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಎಲ್ಲರ ಜೊತೆಗೂ ಕೂಡ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲರ ಜೊತೆಗೂ ಕೂಡ ಮಾತಾಡಲಿಕ್ಕೆ ಬಿಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಸೊ ಅವರಿಗೆ ಅಪ್ರಿಷಿಯೇಟ್ ಮಾಡಿ ಸೊ ಒಂದೊಳ್ಳೆ ಮಾತುಗಳನ್ನು ರಕ್ಷಿತಾ ಅವ್ರ ಬಗ್ಗೆ ಸುದೀಪ್ ಸರ್ ಹೇಳ್ತಾ ಇದ್ರು. ಆ್ಯಂಡ್ ಅದ್ರ ಬಗ್ಗೆ ನಿನ್ನೆ ಒಂದು ಎಪಿಸೋಡ್ ರಿವ್ಯೂ ಅಲ್ಲಿ ನಾನು ಮಾತಾಡಿದ್ದೀನಿ. ಆ್ಯಂಡ್ ತುಂಬ ಒಳ್ಳೆ ರೀತಿಯಲ್ಲಿ ರಕ್ಷಿತಾ ಅವ್ರು ಆಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ನನ್ನ ಪ್ರಕಾರ ಅವರು ಈ ಒಂದು ಸೀಸನ್ನ ಗೆಲ್ಲಬೇಕು. ಬಟ್ ನೋಡೋಣ ಏನಾಗುತ್ತೆ ಅದು ಗಿಲ್ಲಿ ಆ್ಯಂಡ್ ಅವರಿಗೆ ಅಂತ ಬಂದಾಗ, ರಕ್ಷಿತಾ ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ನನ್ನ ಪ್ರಕಾರ ಗಿಲ್ಲಿ ಸೋತ್ರೂ ಪರವಾಗಿಲ್ಲ, ಸೊ ರಕ್ಷಿತಾ ಗೆಲ್ಲಿ ಅಂತ ನಾನು ಕೇಳ್ಕೊತೀನಿ. ಇದು ಎಲ್ಲ ಒಂದು ರಕ್ಷಿತಾ ಅಭಿಮಾನಿಗಳ ಒಂದು ಕಡೆಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಸೊ ಗಿಲ್ಲಿ ಸೋತ್ರೂ ಪರವಾಗಿಲ್ಲ, ರಕ್ಷಿತಾನೇ ಗೆಲ್ಬೇಕು. ಆ್ಯಂಡ್ ಇದೆಲ್ಲ ಹೇಳಿದ್ದೀನಿ ಅಂದಮೇಲೆ ಇವಾಗ ರಕ್ಷಿತಾ ಅಭಿಮಾನಿಗಳಿಗೆ ಖುಷಿಯಾಗಿರುತ್ತೆ. ಓಕೆ, ನಿಮ್ಮ ಖುಷಿನೇ ನಮ್ಮ ಖುಷಿ. ಓಕೆ, ಚೆನ್ನಾಗಿರಿ. ಬಾಯ್ ಬಾಯ್.